ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ಸುದ್ದಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇದೆ. ಗವರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಇರುವಂತ ಸೆವೆಂತ್ ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದ ಅತಿ ದೊಡ್ಡ ಹೊಸ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಮಸ್ತ ನೌಕರರ ಬಳಗಕ್ಕೆ ಸಿಗ್ತಾ ಇದೆ. ವೀಕ್ಷಕರೇ, ಕರುನಾಡ ಸರ್ಕಾರಿ ನೌಕರರ ಸೇವೆಗೆ ಸರ್ಕಾರದಿಂದ ಬೃಹತ್ ವೇತನದ ಕೊಡುಗೆ ಅತಿ ಶೀಘ್ರದಲ್ಲೇ ನಿಮಗೆ ದೊರಕುತ್ತದೆ. ಇತ್ತೀಚಿನ ಡೆವಲಪ್ಮೆಂಟ್ ನೀವು ಗಮನಿಸೋದಾದ್ರೆ ನಿಮಗೆ ಒಂದು ಖಚಿತವಾದ ಮಾಹಿತಿ ನಿಮಗೆ ಸಿಗುವುದು ಸತ್ಯ. 7ನೇ ವೇತನ ಆಯೋಗದಲ್ಲಿ, ಸರ್ಕಾರಿ ನೌಕರರ ವೇತನ ಆಯೋಗದಲ್ಲಿ ಬಂಪರ್ ಬದಲಾವಣೆಯ ನಿರೀಕ್ಷೆ ನೀವು ಮಾಡಬಹುದು. ವೀಕ್ಷಕರೇ, ಸಿಹಿ ಸುದ್ದಿ, ಭರ್ಜರಿ ಸುದ್ದಿ, ನಮ್ಮೆಲ್ಲರಿಗೆ ಸಂತಸ ನೀಡುವಂತ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ನ್ಯೂ ಇನ್ಫಾರ್ಮೇಶನ್ ಆಗಿರುತ್ತೆ. ವೀಕ್ಷಕರೇ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಟಕ್ ಅಂತ ಮಾಡ್ಕೊಳ್ಳಿ. ಮತ್ತೆ ಸೈಡ್ಗೆ ಬರುವಂತ ಒಂದು ಬೆಲ್ ಬಟನ್ ಕೂಡ ಆಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ತಕ್ಷಣ ರಿಫ್ಲೆಕ್ಟ್ ಆಗತ್ತೆ. ಅಲ್ಲಿ ಕ್ಲಿಕ್ ಮಾಡಬಹುದು ಮತ್ತು ವೀಕ್ಷಣೆ ಮಾಡಿ ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ವೀಕ್ಷಕರೇ, ನಿಮ್ಗೆ ಏನಾದರೂ ಕಠಿಣವಾದ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ರೆ ವಿಡಿಯೋ ನೋಡಿದ ನಂತರ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ಆದ್ರೆ ದಯವಿಟ್ಟು ಯಾರು ಸ್ಲ್ಯಾಂಗ್ ಅಥವಾ ಕೆಟ್ಟ ಪದ ಬಳಕೆ ಮಾಡಿ ದಯವಿಟ್ಟು ಯಾರು ಈ ತರ ಮಾಡಬಾರ್ದು ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ, ನಮ್ಮ ನೂತನ ಸರ್ಕಾರದಿಂದ ಆಗುವಂತ ಅತಿ ದೊಡ್ಡ ಬದಲಾವಣೆಯ ಒಂದು ಸಮಗ್ರವಾದ ಲೆಕ್ಕಾಚಾರದ ಮಾಹಿತಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ದಯವಿಟ್ಟು ಮಾಹಿತಿ ಸಂಪೂರ್ಣವಾಗಿ ಮೊದಲನೆಯಿಂದ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಅಪೂರ್ಣ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸಂಪೂರ್ಣ ವಿಡಿಯೋ ನೋಡುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ವೀಕ್ಷಕರೇ, ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೆವೆಂತ್ ಪೇ ಕಮಿಷನ್ ಕರ್ನಾಟಕ 2024 ಇದೇ ವರ್ಷ, ಹೊಸ ವರ್ಷದ ಸಾಲಿನಲ್ಲಿ 2024ನೇ ಸಾಲಿನಲ್ಲಿ ಸಮಸ್ತ ನೌಕರರ ಬಳಗಕ್ಕೆ ವೇತನ ಶ್ರೇಣಿ 25ರಲ್ಲಿ ಬರುವಂತ ನೌಕರರಿಗೆ ಇವತ್ತಿನ ವಿಡಿಯೋ ಮಾಹಿತಿಯಾಗಿರುತ್ತೆ. ಆದರೆ ಅತಿ ಶೀಘ್ರದಲ್ಲೇ ನಮ್ಮ ಎಲ್ಲ ನೌಕರರು, ನಿವೃತ್ತರು, ಪಿಂಚಣಿದಾರರು ಎಲ್ಲರಿಗೆ ಸಿಗುವಂತ 7ನೇ ವೇತನ ಆಯೋಗದ ಭಾಗ್ಯದ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ವೀಕ್ಷಕರೇ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಪೇ ಸ್ಕೇಲ್ 25ನಲ್ಲಿ ಬರುವಂತ ನಮ್ಮ ಸರ್ಕಾರಿ ನೌಕರರಿಗೆ ಈ ಮಾಹಿತಿ ಬಹಳಷ್ಟು ಮುಖ್ಯವಾದ ಮಾಹಿತಿಯಾಗಿರುತ್ತೆ. ನಮ್ಮ ನೌಕರರ ಒಂದು ಮೂಲ ವೇತನ 5ನೇ ವೇತನ ಆಯೋಗದಲ್ಲಿ 57,900 ರೂಪಾಯಿ ಇದ್ದಿದ್ದು, 6ನೇ ವೇತನ ಆಯೋಗದಲ್ಲಿ ಕಾಲಿಟ್ಟಾಗ 1,04,600 ರೂಪಾಯಿಗೆ ಬೇಸಿಕ್ ಬದಲಾಗುತ್ತೆ. ವೀಕ್ಷಕರೇ, ಪ್ರತಿ ಒಂದು ಮೂಲ ವೇತನ ಬದಲಾವಣೆಯಲ್ಲಿ ನೀವು ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ, ಇಲ್ಲಿ ಏರಿಕೆ ಆಗಿದ್ದು 70ರಿಂದ 85% ರೇಂಜ್ನಲ್ಲಿ ಪ್ರತಿ ಒಂದು ಮೂಲ ವೇತನದ ಹೆಜ್ಜೆಯಲ್ಲಿ ನೀವು ಬದಲಾವಣೆ ಆಗಿರುವುದನ್ನು ನೀವು ಗಮನಿಸಿರ್ತೀರ. ಇಲ್ಲಿ 57,900ರಿಂದ 1,04,600, 59,250ರಿಂದ 1,04,600 ಇಲ್ಲಿ ಪೇ ಸ್ಕೇಲ್ 25ನಲ್ಲಿ ಬರುವಂತ ನೌಕರರಿಗೆ ಆದಂತ ಬದಲಾವಣೆ. ಇದಕ್ಕೆ ಸರ್ಕಾರ ಸದ್ಯಕ್ಕೆ ತುಟ್ಟಿ ಭತ್ಯೆಯಾಗಿ 38.75%ಗೆ 1,04,600 ರೂಪಾಯಿಗೆ 40,533 ರೂಪಾಯಿ ತುಟ್ಟಿ ಭತ್ಯೆ ಕೊಡ್ತಾ ಇದೆ. ಈ ತುಟ್ಟಿ ಭತ್ಯೆ ಬದಲಾವಣೆಯನ್ನು ನೀವು ಗಮನಿಸೋದಾದ್ರೆ 24.50ಯಿಂದ 27.25ರಿಂದ 31 ಆಯಿತು. ಆಮೇಲೆ 35%, 4% ಏರಿಕೆ ಆದಲ್ಲಿ 35 ಆಯಿತು. ಈಗ ನವೆಂಬರ್ ತಿಂಗಳಲ್ಲಿ 38.75%ಗೆ ಬಂದು ನಿಂತಿದೆ. ಅಂದ್ರೆ 3.75 ಸರ್ಕಾರ ಏರಿಕೆ ಮಾಡಿದೆ. ಇವೆಲ್ಲ ಅಂಶಗಳನ್ನು ಗಮನಕ್ಕೆ ತಗೊಂಡ್ರೆ ನಾವು ಇಲ್ಲಿ ಸದ್ಯದ ಮೂಲ ವೇತನ, ತುಟ್ಟಿ ಭತ್ಯೆ ಆಧಾರದಲ್ಲಿ ಇಟ್ಕೊಂಡು ಒಂದು ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಪ್ರಶ್ನೆಗೆ 1,41,210 ರೂಪಾಯಿ, 1,04,600ರಿಂದ ಬೇಸಿಕ್ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಈ ಬದಲಾವಣೆ ಆಗುವ ಒಂದು ಮೂಲ ವೇತನಕ್ಕೆ 1,88,672 ರೂಪಾಯಿ ಹೊಸ ವೇತನವಾಗಿ ನಮ್ಮ ನೌಕರರ ಖಾತೆಗೆ ಜಮೆ ಆಗುವುದು ಅಷ್ಟೇ ಸತ್ಯ ಅಂತಾನೆ ಹೇಳಬಹುದು. ಅದಾದ ನಂತರ 60,600 ರೂಪಾಯಿಯಿಂದ 1,07,100ಕ್ಕೆ ಬದಲಾವಣೆ ಆಗಿರುವ ಒಂದು ಮೂಲ ವೇತನಕ್ಕೆ ಇಲ್ಲಿ 41,500 ಒಂದು ತುಟ್ಟಿ ಭತ್ಯೆಯಾಗಿ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ 41,501.
ಇವೆಲ್ಲವನ್ನು ಗಮನಿಸೋದಾದ್ರೆ ನ್ಯೂ ಬೇಸಿಕ್ 7ನೇ ವೇತನ ಆಯೋಗದಲ್ಲಿ ಹೊಸ ವರ್ಷದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಿಮ್ಮೆಲ್ಲರ ಬೇಡಿಕೆಯಂತೆ 1,44,585 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 1,93,188 ರೂಪಾಯಿ ಹೊಸ ವೇತನ ನ್ಯೂ ಸ್ಯಾಲರಿಯಾಗಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. 62,100 ರೂಪಾಯಿಂದ 1,09,600ಕ್ಕೆ ಪರಿವರ್ತನೆ ಆದಲ್ಲಿ 42,470 ರೂಪಾಯಿ ತುಟ್ಟಿ ಭತ್ಯೆ 38.75ಗೆ ಸಿಗ್ತಾ ಇದೆ. ಈ ಬೇಸಿಕ್ ತುಟ್ಟಿ ಭತ್ಯೆ ಸೂತ್ರದೊಂದಿಗೆ ವಿಲೀನಗೊಳಿಸಿ ಮೆಲ್ಲನ ಮಾಡಿದಾಗ ಹೊಸ ಮೂಲ ವೇತನ ನಮ್ಮ 7ನೇ ವೇತನ ಆಯೋಗದಲ್ಲಿ ಹೊಸ ವರ್ಷದಲ್ಲಿ 1,47,960 ರೂಪಾಯಿ ಆಗುವ ಎಲ್ಲ ಸಾಧ್ಯತೆ ಇದೆ. ವೀಕ್ಷಕರೇ, ಇಲ್ಲಿ ಹೊಸ ಮೂಲ ವೇತನ ಲೆಕ್ಕಾಚಾರದ ಅಂದಾಕ್ಷಣ ಇಲ್ಲಿ ನೀಡಿರುವಂತಹ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿ ನಿಮಗೆ ಕೊಡುವ ಸಾಧ್ಯತೆ ಇರುತ್ತೆ. 1,97,691 ರೂಪಾಯಿ ಹೊಸ ಸ್ಯಾಲರಿ ಹೊಸ ಸಂಬಳವಾಗಿ ನಿಮಗೆ ದೊರಕುವ ಸಾಧ್ಯತೆಯೂ ಕೂಡ ಅಷ್ಟೇ ಜಾಸ್ತಿ ಇದೆ. 63,600 ರೂಪಾಯಿಂದ 1,12,100 ರೂಪಾಯಿಗೆ ಪರಿವರ್ತನೆ ಆದಲ್ಲಿ 43,439 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 1,51,335 ರೂಪಾಯಿ ಹೊಸ ಮೂಲ ವೇತನ ಆದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ 2,02,200 ರೂಪಾಯಿ ನಿಮಗೆ ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ. 65,100 ರೂಪಾಯಿ 5ನೇ ಆಯೋಗದ ಮೂಲ ವೇತನ 6ನೇ ವೇತನ ಆಯೋಗದಲ್ಲಿ 1,14,900ಕ್ಕೆ ಬದಲಾವಣೆ ಆದಲ್ಲಿ 44,524 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇತ್ತು. ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಪ್ರಶ್ನೆಗೆ 1,55,115 ರೂಪಾಯಿ ಆದರೆ 2,07,251 ರೂಪಾಯಿ ಸ್ಯಾಲರಿಯಾಗಿ ಪರಿವರ್ತನೆ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳಬಹುದು. 66,600 ರೂಪಾಯಿಂದ 1,17,700ಕ್ಕೆ ಬದಲಾವಣೆಯಾದಲ್ಲಿ 45,609 ರೂಪಾಯಿ ಡಿಯರ್ನೆಸ್ ಅಲವೆನ್ಸ್ ಆಗಿ ನಮ್ಮ ನೌಕರರಿಗೆ ಸಿಗ್ತಾ ಇದೆ. ಇಲ್ಲಿ ನಮ್ಮ ನೌಕರರಿಗೆ ಆಗ್ತಾ ಇರುವಂತಹ ಬದಲಾವಣೆ ಪ್ಯಾಟರ್ನ್ ನಲ್ಲಿ ನಮ್ಮ ನಿವೃತ್ತರಿಗೆ ಪಿಂಚಣಿದಾರರಿಗೆ ಕೂಡ ಸಿಗುವ ಎಲ್ಲ ಸಾಧ್ಯತೆ ಇದೆ. 1,58,895 ರೂಪಾಯಿ ಇಲ್ಲಿ ನ್ಯೂ ಬೇಸಿಕ್ 7ನೇ ವೇತನದಲ್ಲಿ ಆಗಬಹುದೆಂಬ ಒಂದು ಪ್ರಿಡಿಕ್ಷನ್ ಅಥವಾ ಪ್ರೀ ಅಸಂಪ್ಷನ್ ಅಂತ ಹೇಳ್ಬೋದು. ಎಲ್ಲ ಇಲ್ಲಿ ಹೊಸ ಲೆಕ್ಕಾಚಾರಗಳು ಕೇವಲ ಅಸಂಪ್ಷನ್ ಅಥವಾ ಪ್ರಿಡಿಕ್ಷನ್ ಆಗಿರುತ್ತೆ ವೀಕ್ಷಕರೇ. ನಿಖರವಾದ ಮಾಹಿತಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ರಿಲೀಸ್ ಮಾಡುವಂತಹ ಡೇಟಾವನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಇಲ್ಲಿ 1,58,895 ರೂಪಾಯಿಗೆ ಕರೆಸ್ಪಾಂಡಿಂಗ್ ಆಗಿ ಸ್ಯಾಲರಿ ಎಷ್ಟಾಗಲಿದೆ 2,12,301 ರೂಪಾಯಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ಬೋದು. 68,100 ರೂಪಾಯಿ 5ನೇ ಆಯೋಗದ ಬೇಸಿಕ್ ಸ್ಯಾಲರಿ 1,20,20,000 ಚಿಲ್ಲರಿಗೆ 20,500 ರೂಪಾಯಿ ಬೇಸಿಕ್ ಆಗಿ ಪರಿವರ್ತನೆ ಆಗಿರುತ್ತೆ. ಈ ಮೂಲ ವೇತನಕ್ಕೆ 46,694 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಈ ತುಟ್ಟಿ ಭತ್ಯೆ ಮತ್ತು ಮೂಲ ವೇತನವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಅಂದಾಜಿಸಬಹುದಾದ ಒಂದು ಹೊಸ ಮೂಲ ವೇತನ 1,62,675 ರೂಪಾಯಿ ಆದರೆ 2,17,352 ರೂಪಾಯಿ ಒಂದು ಸ್ಯಾಲರಿಯಾಗಿ ಕೂಡ ಪರಿವರ್ತನೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವೇತನ ಶ್ರೇಣಿ 25ರಲ್ಲಿ ಬರುವಂತಹ ನೌಕರರಿಗೆ ನಾನು ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಡೇಟಾ ಅಂಕಿ ಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ವ್ಯತ್ಯಾಸ ಆದರೆ ಅದು ಸರ್ಕಾರ ನಿರ್ಧರಿಸುವಂತಹ ನಿಗದಿಪಡಿಸುವಂತಹ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಅಲ್ಪ ಸ್ವಲ್ಪ ಎಲ್ಲಾದ್ರೂ ವ್ಯತ್ಯಾಸ ಆದರೆ ಮಾತ್ರ ಡೇಟಾ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಡೇಟಾ ರಿಮೈನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಇಷ್ಟ ಹೇಳ್ತಾ ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ಮೂಲ ವೇತನ ವೀಕ್ಷಕರೇ, ನಿಮ್ಮ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಅರ್ಥೈಸ್ಕೊಳ್ಬಹುದು ನೋಡ್ಕೋಬಹುದು ಅಂತ ಹೇಳ್ತಾ 69,600 ರೂಪಾಯಿಂದ 1,23,300 ರೂಪಾಯಿಗೆ 5ರಿಂದ 6ನೇ ವೇತನ ಆಯೋಗದಲ್ಲಿ ಬದಲಾವಣೆ ಆಗುತ್ತೆ. ಇನ್ನೊಂದು ಸಂತಸದ ಸಂಗತಿ ಏನಂದ್ರೆ 5ನೇ ವೇತನ ಆಯೋಗದಿಂದ 6ನೇ ವೇತನ ಆಯೋಗ ಅನುಷ್ಠಾನಕ್ಕೆ ತಂದಿದ್ರು ಸಿದ್ದರಾಮಯ್ಯನವರು ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ. ಈಗ 6ರಿಂದ 7ನೇ ವೇತನ ಆಯೋಗದಲ್ಲಿ ನಾವು ಕಾಲಿಟ್ಟರೆ ಸತತವಾಗಿ 2 ವೇತನ ಆಯೋಗ ಮಂಡಿಸಿದ ಖ್ಯಾತಿಗೆ ನಮ್ಮ ಸಿದ್ದರಾಮಯ್ಯರು ಪಾತ್ರರಾಗ್ತಾರೆ. ಈ ವಿಷಯ ನಮ್ಮೆಲ್ಲ ಕರುನಾಡ ಜನತೆಗೆ ಒಂದು ಹೆಮ್ಮೆಯ ಸಂಗತಿ ಕೂಡ ಹೌದು ವೀಕ್ಷಕರೇ. ಈಗ 1,23,300 ರೂಪಾಯಿ ಒಂದು ಮೊತ್ತಕ್ಕೆ ಮೂಲ ವೇತನಕ್ಕೆ 47,779 ರೂಪಾಯಿ ಒಂದು
ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲವೆನ್ಸ್ ಸಿಗ್ತಾ ಇದೆ. ಇದಕ್ಕೆ ಹೊಸ ಮೂಲ ವೇತನದ ಲೆಕ್ಕಾಚಾರ ನೋಡೋದಾದ್ರೆ 1,66,455 ರೂಪಾಯಿ, ಸ್ಯಾಲರಿ 2,22,402 ರೂಪಾಯಿ ಕೂಡ ಬದಲಾವಣೆ ಆಗುವ ನಿರೀಕ್ಷೆಗಳನ್ನು ನಾವು ಇಟ್ಕೋಬೇಕಾಗತ್ತೆ. 71,300 ರೂಪಾಯಿ ಹೋಗಿ 1,26,100ಕ್ಕೆ ಬದಲಾವಣೆಯಾಗಿದ್ದಕ್ಕೆ ಇಲ್ಲಿಗೆ ಬದಲಾವಣೆಯಾದ ಒಂದು ಮೂಲ ವೇತನಕ್ಕೆ 48,864 ರೂಪಾಯಿ ಡಿಎ ಸಿಗ್ತಾ ಇದೆ. ಹಾಗಾದ್ರೆ ಮುಂಬರುವ ಬದಲಾವಣೆ 7ನೇ ವೇತನ ಆಯೋಗದ ಬದಲಾವಣೆ ಮೂಲ ವೇತನದಲ್ಲಿ 1,70,225 ರೂಪಾಯಿ ಆದ್ರೆ 2,27,453 ರೂಪಾಯಿ ಸ್ಯಾಲರಿಯಾಗಿ ಕೂಡ ಸಿಗುವ ಸಾಧ್ಯತೆ ಇದೆ. 73,000ದಿಂದ 1,28,900ಕ್ಕೆ ಬದಲಾವಣೆಯಾದಲ್ಲಿ 49,949 ರೂಪಾಯಿ ಡಿಯರ್ನೆಸ್ ಅಲವೆನ್ಸ್. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 1,74,015 ರೂಪಾಯಿ ನ್ಯೂ ಬೇಸಿಕ್ ಮತ್ತು ಕರೆಸ್ಪಾಂಡಿಂಗ್ ಆಗಿ 2,32,503 ರೂಪಾಯಿ ಒಂದು ಸ್ಯಾಲರಿಯಾಗಿ ಕೂಡ ಸಿಗುವ ಎಲ್ಲ ಸಾಧ್ಯತೆ ಇದೆ. 74,700 ರೂಪಾಯಿ ಹೋಗಿ 1,32,000 ರೂಪಾಯಿಗೆ ಬದಲಾವಣೆ ಆಗುತ್ತೆ. 51,150 ರೂಪಾಯಿ 38.75ಗೆ ಪರ್ಸೆಂಟ್ಗೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ. 1,78,200 ರೂಪಾಯಿ ಒಂದು ನ್ಯೂ ಬೇಸಿಕ್ 7th ಪೇ ಕಮಿಷನ್ ನಲ್ಲಿ ನೀವು ನಿರೀಕ್ಷೆ ಮಾಡಬಹುದು. 2,38,095 ರೂಪಾಯಿ ಸ್ಯಾಲರಿ ಕೂಡ ನೀವು ನಿರೀಕ್ಷೆ ಮಾಡಲೇಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ನಮ್ಮ ನೌಕರರ ಸಂಘವು 7ನೇ ವೇತನ ಆಯೋಗಕ್ಕೆ ಬೆಟ್ಟದಷ್ಟು ಬೇಡಿಕೆಯನ್ನು ಇಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ವೇತನ ಹೆಚ್ಚಳದ ಕುರಿತಾಗಿ ನಮ್ಮ ಪಕ್ಕ ರಾಜ್ಯ ಕೇರಳ, ಆಂಧ್ರ, ತಮಿಳುನಾಡು ಕೇಂದ್ರದ ಮಾದರಿಯಲ್ಲಿ ನಮಗೆ ವೇತನವನ್ನು ನಿಗದಿಪಡಿಸಬೇಕು ಅನ್ನೋದು ಬಹುದಿನದ ಬೇಡಿಕೆಯಾಗಿದೆ. ಅಷ್ಟಾದ್ರೆ ನಮ್ಮ ನೌಕರರಿಗೆ ಒಂದು ಅತಿ ದೊಡ್ಡ ಭಾಗ್ಯನೇ ಸಿಗುವಂತ ಸಾಧ್ಯತೆ ಇದೆ. 76,400ರಿಂದ 1,35,100ಕ್ಕೆ ಬದಲಾವಣೆ ಆದಲ್ಲಿ 52,351 ರೂಪಾಯಿ ಡಿಎ ಸಿಗ್ತಾ ಇದೆ. 1,82,385 ರೂಪಾಯಿ ಹೊಸ ಮೂಲ ವೇತನವಾದ್ರೆ 2,43,682 ರೂಪಾಯಿ ಸ್ಯಾಲರಿಯಾಗಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. 78,100 ರೂಪಾಯಿ ಹೋಗಿ 1,38,700ಕ್ಕೆ ಬದಲಾದಲ್ಲಿ 53,500 ಚಿಲ್ಲರೆಯ ಮೊತ್ತ ಒಂದು ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ 53,553. ಇವೆಲ್ಲವನ್ನು ಗಮನಿಸಿದಾಗ 1,86,570 ರೂಪಾಯಿ ನ್ಯೂ ಬೇಸಿಕ್ ಮತ್ತು 2,49,278 ರೂಪಾಯಿ ಸ್ಯಾಲರಿಯಾಗಿ ಕೂಡ ಸಿಗುವ ಸಾಧ್ಯತೆ ಇದೆ. 79,800 ರೂಪಾಯಿ ಹೋಗಿ 1,41,300ಕ್ಕೆ ಬದಲಾವಣೆಯಾದಲ್ಲಿ 54,754 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಇವೆಲ್ಲವನ್ನು ಗಮನಿಸೋದಾದ್ರೆ 1,90,755 ರೂಪಾಯಿ ನ್ಯೂ ಬೇಸಿಕ್ ಇನ್ 7th ಪೇ, ನ್ಯೂ ಸ್ಯಾಲರಿ ಇನ್ 7th ಪೇ 2,54,870 ರೂಪಾಯಿ ಕೂಡ ನೀವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಒಂದು ಲೆಕ್ಕಾಚಾರ ಆಗಿರುತ್ತೆ. 81,500 ರೂಪಾಯಿ ಹೋಗಿ 1,44,400 ರೂಪಾಯಿ 5ರಿಂದ 6ನೇ ವೇತನ ಆಯೋಗದ ಕೇವಲ ಮೂಲ ವೇತನದಲ್ಲಿ ಆದಂತ ಬದಲಾವಣೆ. ಈ ಬದಲಾವಣೆಯಾದ ಒಂದು ಮೂಲ ವೇತನಕ್ಕೆ 55,955 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 1,94,940 ರೂಪಾಯಿ ಹೊಸ ಮೂಲ ವೇತನ ಆಗಬಹುದೆಂದು ಒಂದು ಲೆಕ್ಕಾಚಾರ ಇದೆ. 2,60,467 ರೂಪಾಯಿ ಒಂದು ಸ್ಯಾಲರಿಯಾಗಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. 83,200 ರೂಪಾಯಿ ಹೋಗಿ 1,47,500ಕ್ಕೆ ಬದಲಾಗುತ್ತೆ. 57,156 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 1,99,125 ರೂಪಾಯಿ ನ್ಯೂ ಬೇಸಿಕ್ ಇನ್ 7th ಪೇ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಿಂದ ನಮ್ಮೆಲ್ಲರ ಬೇಡಿಕೆಯಂತೆ ಇಷ್ಟು ಮೊತ್ತ ಆಗಬಹುದು ಎಂಬ ಒಂದು ಲೆಕ್ಕಾಚಾರ ಇದೆ. 2,66,053 ರೂಪಾಯಿ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ. 84,900ರಿಂದ 1,50,600 ರೂಪಾಯಿಗೆ ಬದಲಾಗುತ್ತೆ. 58,358 ರೂಪಾಯಿ ತುಟ್ಟಿ ಭತ್ಯೆ ಇದೆ. 2,03,310 ರೂಪಾಯಿ ಒಂದು ಹೊಸ ಮೂಲ ವೇತನ ಸಿಗುವುದಾದ್ರೆ 2,71,645 ರೂಪಾಯಿ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ. 86,600 ರೂಪಾಯಿಯಿಂದ 1,50,600 ಪ್ಲಸ್ 3,100 ರೂಪಾಯಿ ಪಿಪಿ ಡಿಕ್ಲೇರ್. ಇಲ್ಲಿ 88,300ರಿಂದ 1,50,600 ಪ್ಲಸ್ 66,700 ರೂಪಾಯಿ ಪಿಪಿ. 90,000ದಿಂದ 1,50,600 ಪ್ಲಸ್ 9,300 ರೂಪಾಯಿ ಪಿಪಿ. 91,700ರಿಂದ 1,50,600 ಪ್ಲಸ್ 12,400 ರೂಪಾಯಿ ಪಿಪಿ. 93,400ರಿಂದ 1,50,600 ಪ್ಲಸ್ 15,500 ರೂಪಾಯಿ ಪಿಪಿ ಡಿಕ್ಲೇರ್ ಆಗಿರುತ್ತೆ. ಇಲ್ಲಿ ಬದಲಾವಣೆ ಆದಂತಹ ಒಂದು ಮೂಲ ವೇತನ ಫಿಕ್ಸ್ ಆಗಿರುತ್ತೆ, ಆದ್ರೆ ಇಲ್ಲಿ ಪಿಪಿ ವೇರಿಯೇಷನ್ ಆಗಿರುತ್ತೆ. ಅದಕ್ಕೆ ಒಂದು ತುಟ್ಟಿ ಭತ್ಯೆ ಕೂಡ 58,358 ರೂಪಾಯಿ ಸಿಗ್ತಾ ಇದೆ. ಮತ್ತು ಕರೆಸ್ಪಾಂಡಿಂಗ್ ಆಗಿ ಒಂದು ಹೊಸ ಮೂಲ ವೇತನ 2,03,310 ರೂಪಾಯಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಪಿಪಿ ಹೆಚ್ಚಳವಾಗ್ತಿದ್ದಂತೆ ಅದಕ್ಕೆ ಸ್ಯಾಲರಿ ಕೂಡ ಸ್ವಲ್ಪ ವೇರಿಯೇಷನ್ ಕೂಡ ಆಗುವ ಸಾಧ್ಯತೆ ಇದೆ.
ಇಷ್ಟು ಹೇಳ್ತಾ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡುತ್ತಿರುವಂಥ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡಬೇಕಾಗಿ ತಮ್ಮಲ್ಲಿ ಒಂದು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ವೀಕ್ಷಕರೇ, 7ನೇ ವೇತನ ಆಯೋಗದಲ್ಲಿ ನಮ್ಮ ಕರುನಾಡಿನಲ್ಲಿ 7th ಪೇ ಜಾರಿಯಾದ ನಂತರ ಸರ್ಕಾರ ರಿಲೀಸ್ ಮಾಡುವಂಥ ಡೇಟಾ, ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂಥ ಡೇಟಾ ನಿಮಗೆ ಮುಂಬರುವ ದಿನದಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡೋಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಉಪಯುಕ್ತಕಾರಿ ಮಾಹಿತಿ ಕೂಡ ಆಗಲಿದೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದ ತಕ್ಷಣ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂಥ ಮಾಹಿತಿ ಎಷ್ಟು ನಿಖರತೆ, ನೈಜತೆ, ಸ್ಪಷ್ಟತೆ, ಪ್ರಖರತೆಯಿಂದ ಕೂಡಿದಂತ ಕೂಡ ನೀವು ಮುಂಬರುವ ದಿನದಲ್ಲಿ ತಿಳ್ಕೋಬಹುದು ವೀಕ್ಷಕರೇ. ಇಷ್ಟು ಹೇಳ್ತಾ ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಮ್ ಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.